ಹೆಸರು? ನನ್ನ ಹೆಸರು ಪದ್ಮಶ್ರೀ ಅಂತ. ಹಾ. ಆ, ಬ್ರಹ್ಮಕಲಶ ಆಗುವಾಗ ಮೊದಲು ನಂಗೆ ಗೊತ್ತಿರಲಿಲ್ಲ. ಆದರೆ ಅದರ ನಂತರ ಜಾತ್ರೆಗೆಲ್ಲ ಬರ್ತಿದ್ದೆವು ನಾವು. ಕ್ರಮ ಪ್ರಕಾರ ಜಾತ್ರೆ ಆಗ್ತಾ ಇತ್ತು. ಆ ಜಾತ್ರೆಯಲ್ಲಿ 3 ದಿವಸದ ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ತಿದ್ದೆವು ಒಂದು ದಿನ ಶ್ರಮದಾನ ಮೂಲಕ. ಅದರ ನಂತರ 28, 29ನೇ ವರ್ಷ ಈಗ ನಿಂತು ಹೋಗಿದೆ. ಈಗ ಪುನಃ ಶ್ರಮದಾನಕ್ಕೆಲ್ಲ ಸೇರಿಕೊಂಡು ಶ್ರಮದಾನ ಮಾಡಿಕೊಂಡು ಇದೊಂದು ನಮ್ಮ ಭಾಗ್ಯ ಅಂತ ಎನಿಸಬಹುದು ನಾವು. ಈಗ ಇಲ್ಲಿ ತನಿಯಪ್ಪ ಅವರು ಮಾತಾಡಿದ್ರು, ಅವ್ರು ನಿಮ್ಗೆ ಏನಾಗ್ಬೇಕು? ಇಲ್ಲ ಏನಿಲ್ಲ, ನೆರೆಕರಿ ಅವರು. ಓಕೆ, ನೆರೆಕರಿಯವರು. ಆದ್ರೂ ಅವ್ರು ಮಾತಾಡುವಾಗ ನೀವು ಭಾವುಕರಾಗಿ ನೀವು ಕೂಡ ಒಂದು ಕಣ್ಣಲ್ಲಿ ನೀರ್ ಬರ್ತಾ ಅಲ್ಲ, ಇದು ಸಂತೋಷದ ವಿಷಯ ಹಾಗೆ. ಓಕೆ. ಹೌದು. ಇವತ್ತು ಒಂದು ಇಷ್ಟು ವಿಜೃಂಭಣೆನ ಆಗ್ತಾ ಇದೆ. ಈ ಒಂದು ಕ್ಷೇತ್ರದ ಮಹತ್ವ ಅಂತಾನೆ ಹೇಳ್ಬೋದು. ಇಲ್ಲಿ ಇಷ್ಟು ವರ್ಷಗಳ ಬಳಿಕ ಆಗ್ತಾ ಇರುವಂತದ್ದು. ಈ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಕಾರ್ಯನಿಕದ ಕ್ಷೇತ್ರ, ನೆನೆಸಿದಂತ ಕಾರ್ಯಗಳನ್ನು ಮಾಡಿಕೊಟ್ಟಂತ ಕ್ಷೇತ್ರ. ಇಲ್ಲಿ ನಾನು ಪ್ರಥಮ ಅಂದ್ರೆ ಜನವರಿ 6ರಲ್ಲಿ ಹೆರಿಗೆ ಆಗಿದೆ ನನಗೆ. ಇಲ್ಲಿ ಹರಕೆ ಹೊತ್ತು ಮೊದಲೆಲ್ಲ ಗಾಡಿಯೆಲ್ಲ ವಾಹನ ಇರ್ಲಿಲ್ಲಲ್ಲ, ಹಾಗೆ ಈ ಜಾತ್ರೆ ಲಾಸ್ಟ್ ಜಾತ್ರೆಯಲ್ಲಿ ನಾವು ಹರಕೆ ತೀರಿಸಿಗೆ ಸಣ್ಣ ಪಾಪವನ್ನು ಹಿಡ್ಕೊಂಡು ಬಂದಿದ್ದೇವೆ, ನನ್ನ ಮಗಳನ್ನು. ಹಾಗೆ ಅದರ ನಂತರ ನಿಂತು ಹೋಗಿದೆ. ಹಾಗಾದ್ರೆ ಇದೊಂದು ಒಂದು ಏನು ಕಾರಣಿಕದ ಕ್ಷೇತ್ರ ಅಂತ. ಖಂಡಿತ ಖಂಡಿತ. ಅವಾಗ ನೀವೊಂದು ಹರಕೆ ಹೊತ್ತು ಮಗುವನ್ನ ಕರ್ಕೊಂಡ್ ಬಂದಿದ್ದೀರಿ. ಹೌದು. ಇವತ್ತು ಅವರು ಈ ಬ್ರಹ್ಮ ಕುಂಭಾಭಿಷೇಕಕ್ಕೆ ಬರುವಾಗ ಒಂದು ಅವರಿಬ್ರು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಹೌದು. ಹಾಗೆ ನಾವು ಕುಟುಂಬ ಸಮೇತರಾಗಿ ಇಲ್ಲಿ ಬಂದು ಭಾಗವಹಿಸುವುದು ಅದೊಂದು ನಮಗೆ ಹೆಮ್ಮೆಯ ವಿಷಯ. ಹಾಗೆ ಹೇಳ್ತಾ ಇದ್ದೇನೆ. ಈಗ ಅವರು ನಾಳೆಯಿಂದ ಬರ್ತಾ ಇದ್ದಾರೆ ಇಲ್ಲಿ.